2 ಕೋಟಿ ರೀಚ್ ಆಗಬೇಕಂದ್ರೆ ನೀವು ಮಂತ್ಲಿ ಎಷ್ಟು SIP ಮಾಡಬೇಕಂತ ನೋಡೋಣ ಬನ್ನಿ. ಅಸ್ಯೂಮ್ ಮಾಡಿ ನಿಮಗೆ ಮಾರ್ಕೆಟ್ 14% ರಿಟರ್ನ್ಸ್ ಕೊಡ್ತಿದೆ ಅಂತ. ಸೊ ನೀವು 5 years ಅಲ್ಲಿ 2 ಕೋಟಿನ ರೀಚ್ ಆಗಬೇಕಂದ್ರೆ 2,40,000 ಮಾಡಬೇಕು. ಅದೇ 10 years ಅಲ್ಲಿ ರೀಚ್ ಆಗಬೇಕಂದ್ರೆ 78,000 ಆಗುತ್ತೆ. ಅದೇ ನೀವು 15 years ಅಲ್ಲಿ ಮಾಡಬೇಕಂತಂದ್ರೆ 33,000 ಆಗುತ್ತೆ. ಅದೇ ನೀವು 20 years ಅಲ್ಲಿ 2 crore ರೀಚ್ ಆಗಬೇಕಂದ್ರೆ 15,500 ಆಗುತ್ತೆ. ಅಸ್ಯೂಮ್ ಮಾಡಿ ಇನ್ಫ್ಲೇಷನ್ ರೇಟು 6%. ಸೊ ಆಫ್ಟರ್ 20 years ನಿಮ್ 2 crore ವ್ಯಾಲ್ಯೂ ಬಂದು 58,43,000 ಇರುತ್ತೆ. ಸೊ ನೀವು ಇವಾಗ ಏನಾದರೂ 2 crore ವ್ಯಾಲ್ಯೂನ ಕೊಟ್ಟು ಏನೋ ಥಿಂಗ್ಸ್ ಬೈ ಮಾಡ್ತಿದ್ದೀರಾ ಅಂದ್ರೆ ಸೇಮ್ ಥಿಂಗ್ಸ್ನ ನೀವು ಆಫ್ಟರ್ 20 years ಬೈ ಮಾಡ್ಬೇಕಂತ ಅಂದ್ರೆ 6,41,42,709 rupees ಪೇ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಇನ್ಫ್ಲೇಷನ್ ಅಂತಾರೆ. ಸೊ ಇನ್ಫ್ಲೇಷನ್ನ ಬೀಟ್ ಮಾಡಬೇಕಂದ್ರೆ ಟಾಪ್ ಅಪ್ SIP ಮಾಡಬೇಕು. ಸೊ ಯಾವ ಥರ ನಿಮ್ಮ ಸ್ಯಾಲ್ರಿ ಎವ್ರಿ ಇಯರ್ ಇನ್ಕ್ರೀಸ್ ಆಗುತ್ತೋ ಸೊ ಅದೇ ಥರ ನೀವು SIP ಅಮೌಂಟ್ನ ಎವ್ರಿ ಇಯರ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. ಓಕೆ, ಥ್ಯಾಂಕ್ ಯು. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ.